ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡಲ್ ಪೇಪರ್ 4ನ ಕ್ವಶನ್ಸ್ಗೆ ಆನ್ಸರ್ಸ್ನ ವಿತ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ 3 ಮಾಡಲ್ ಪೇಪರ್ಸ್ನ ಕ್ವಶನ್ ನಂಬರ್ 1 to 17 ಇಷ್ಟು ಕ್ವಶನ್ಸ್ಗೆ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಇದನ್ನು ನಾನು ಪ್ಲೇಲಿಸ್ಟ್ನಲ್ಲಿ ಕೂಡ ಹಾಕಿದ್ದೀನಿ. ನೀವು ಬೇಕಿದ್ದರೆ ಅದನ್ನು ಹೋಗಿ ಪ್ಲೇಲಿಸ್ಟ್ನಲ್ಲಿ ನೋಡ್ಬೋದು. ಈ ಹಿಂದಿನ 3 ಮಾಡಲ್ ಪೇಪರ್ಸು ನಿಮ್ಗಲ್ಲಿ ಸಿಗುತ್ತೆ. ಈ ಒಂದು ಮಾಡಲ್ ಪೇಪರ್ನ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಫಸ್ಟ್ ಮೇನ್ 4 alternatives are given for each of the following questions and incomplete statements. Only one of them is correct or most appropriate. Choose the correct alternative and write the complete answer along with its letter of alphabet ಅಂತ ಇದೆ. ಲೆಟರ್ ಆಫ್ ಆಲ್ಫಾಬೆಟ್ ಅಂತಂದರೆ ಅಲ್ಲಿ ಕೊಟ್ಟಿರುವಂಥ ಚಾಯ್ಸ್ ಇದೆಯಲ್ಲ ABC, ಅದನ್ನು ಸೇರಿಸಿ ಆಪ್ಷನ್ A ಅಂತ ಬರೆದು, ಇಫ್ ಎಕ್ಸಾಂಪಲ್ ಈಗ ಆನ್ಸರ್ ಏನಾದರೂ ಆಪ್ಷನ್ B ಅಂತ ಇದೆ ಫಸ್ಟ್ ಕ್ವಶನ್ಗೆ, ಆಪ್ಷನ್ Bನೂ ಬರೆದು ವಿತ್ ಆನ್ಸರ್ನು ಬರಿಬೇಕು. ಓಕೆ, ಸೊ ಅಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ ಮೇನ್ ಹೆಡ್ಡಿಂಗ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಓದ್ಕೋಬೇಕಾಗುತ್ತೆ. ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸೈನ್ಸ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವಿಲ್ಲಿ ಫಸ್ಟ್ ಏನು ನೋಡ್ಕೋಬೇಕು, ದಟ್ ಸೆಂಟೆನ್ಸ್ ಈಸ್ ಇನ್ ನೆಗೆಟಿವ್ ಆರ್ ಪಾಸಿಟಿವ್. ಓಕೆ, ದಿಸ್ ಸೆಂಟೆನ್ಸ್ ಈಸ್ ಇನ್ ಪಾಸಿಟಿವ್. ಸೊ ನಾವಿಲ್ಲಿ ಏನು ಮಾಡಬೇಕು, ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಸೆಂಟೆನ್ಸು ಹೆಲ್ಪಿಂಗ್ ವರ್ಬ್ನ ಒಂದಿದೆಯಾ ಇಲ್ವಾ. ಈ ಒಂದು ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ಅಲ್ವಾ, ನಮಗೆಲ್ಲರಿಗೂ ಕಾಣಿಸ್ತಿದೆಯಲ್ವಾ, ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇದೆ. ಸೊ ನಾವೇನು ಮಾಡಬೇಕು, ಈಸ್ ಪ್ಲಸ್ ನಾಟ್, ಈಸಂಟ್ ಅಂತೇಳಿ ಯೂಸ್ ಮಾಡಬೇಕು. ಕೊಟ್ಟಿರುವಂಥ ನೌನ್ ಫಾರ್ಮ್ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ನಾವಲ್ಲಿ ಇಟ್ಟನ್ನು ಬಳಸಬೇಕಾಗುತ್ತೆ. ಓಕೆ, ದ ರೈಟ್ ಆನ್ಸರ್ ಈಸ್ ಆಪ್ಷನ್ B, ಈಸಂಟ್ ಇಟ್. ಓಕೆ, ನೆಕ್ಸ್ಟ್ ಕಮ್ ಟು ಸೆಕೆಂಡ್ ಕ್ವಶನ್. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತೇಳಿ ಕೇಳಿದ್ದಾರೆ. ಓಕೆ, ಇಲ್ಲಿ ಒಂದು ಕಾನ್ವರ್ಸೇಷನ್ ಕೊಟ್ಟಿರುವಂಥ ಕಾನ್ವರ್ಸೇಷನಲ್ಲಿ ಇನ್ಫಿನಿಟಿವ್ನ ನಾವು ಚೂಸ್ ಮಾಡಬೇಕು. ಅದಕ್ಕೆ ಚಾಯ್ಸಲ್ಲಿ ಅದನ್ನು ಕೊಟ್ಟಿರ್ತಾರೆ. ನಾನು ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, 2 + ವರ್ಬ್ ಇದ್ದರೆ ಅದನ್ನು ನಾವು ಇನ್ಫಿನಿಟಿವ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ರಾಧಾ, ಹಾಯ್ ರವಿ, ವಾಟ್ ಆರ್ ಯು ಡೂಯಿಂಗ್ ದೇರ್ ಹಿಯರ್. ರವಿ, ಹಾಯ್ ರಾಧಾ, ಐ ಆಮ್ ಹಿಯರ್ ಟು ರಿಸೀವ್ ಮೈ ಫ್ರೆಂಡ್ ಅಂತ ಇದೆ. ಓಕೆ, ಈಗ ಚಾಯ್ಸಲ್ಲಿ ನಾವು ಇದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾಕಂತಂದರೆ ಆಪ್ಷನ್ ABCD ಮೂರಲ್ಲೂ ಕೂಡ ಇಲ್ಲಿ 2 + ಮೇನ್ ವರ್ಬನ್ನು ಹೊಂದಿರುವಂಥದ್ದು ಆಪ್ಷನ್ C 1. ಅದನ್ನು ಬಿಟ್ಟರೆ ಆಪ್ಷನ್ A ಡೂಯಿಂಗ್, B ಆ್ಯಮ್, D ಆರ್ ಇದೆ. ಓಕೆ, ದೀಸ್ ಆರ್ ಆಲ್ ನಾಟ್ ರೈಟ್ ಆನ್ಸರ್. ಆಪ್ಷನ್ C ಇಸ್ ದ ರೈಟ್ ಆನ್ಸರ್ ಟು ರಿಸೀವ್. ಓಕೆ, ನೆಕ್ಸ್ಟ್ ಕಮ್ ಟು ಥರ್ಡ್ ಕ್ವಶನ್. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್. ನೋಡಿ, ಈ ಒಂದು ಕ್ವಶನ್ ಪೇಪರ್ನಲ್ಲಿ ಇಫ್ ಕ್ಲಾಸ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಆದರೆ ಹಿಂದಿನ 3 ಕ್ವಶನ್ ಪೇಪರ್ಸಲ್ಲಿ ಇಫ್ ಕ್ಲಾಸ್ ಅಂತ ಕೇಳಿಲ್ಲ. ಕೊಟ್ಟಿರುವಂಥ ಕಾನ್ವರ್ಸೇಷನ್ನ ಓದಿ ಬ್ಲ್ಯಾಂಕನ್ನು ಫಿಲ್ ಮಾಡಿ ಅಂತೇಳಿ ಕೊಟ್ಟಿದ್ದರು. ಇದರಲ್ಲಿ ಡೈರೆಕ್ಟಾಗಿ ಇಫ್ ಕ್ಲಾಸ್ ಅಂತಲೇ ಕೇಳಿದ್ದಾರೆ. ಓಕೆ, ಕಮ್ ಟು ಕಾನ್ವರ್ಸೇಷನ್. ಹೀನಾ, ವೈ ಡಿಡ್ ಯು ಕಮ್ ಲೇಟ್ ಟುಡೇ. ಮೀನಾ, ಸಾರಿ ಹೀನಾ, ಇಫ್ ಐ ಹ್ಯಾಡ್ ಕಾಟ್ ದ ಬಸ್ ಇನ್ ಟೈಮ್ ಐ ಡ್ಯಾಶ್ ಕಮ್ ಲೇಟ್. ಓಕೆ, ಇಲ್ಲಿ ಇದು 3 ಕ್ವಶನ್ ಪೇಪರ್ಸ್ಗಿಂತ ಈ ಕ್ವಶನ್ನು ಡಿಫ್ರೆಂಟಾಗಿದೆ. ಯಾಕಂತಂದರೆ 3 ಕ್ವಶನ್ ಪೇಪರ್ಸಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಪಾಸಿಟಿವ್ ಆನ್ಸರ್ನ ಫಿಲ್ ಮಾಡಿದ್ವಿ. ಆದರೆ ಈ ಕ್ವಶನ್ನು ಯಾವ ರೀತಿ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನೋಡೋಣ ಬನ್ನಿ. ಹೀನಾ ಕೇಳ್ತಾಳೆ ಮೀನಾನ, ಯಾಕೆ ನೀನು ಇವತ್ತು ಲೇಟಾಗಿ ಬಂದೆ. ಮೀನಾ ಹೇಳ್ತಾಳೆ, ಸಾರಿ ಹೀನಾ, ಇಫ್ ಐ ಹ್ಯಾಡ್ ಕಾಟ್ ದ ಬಸ್ ಇನ್ ಟೈಮ್, ನನಗೆ ಸರಿಯಾದ ಸಮಯಕ್ಕೆ ಬಸ್ಸು ನಾನು ಕ್ಯಾಚ್ ಮಾಡಿದ್ದಿದ್ರೆ ಐ ಡ್ಯಾಶ್ ಕಮ್ ಲೇಟ್, ನಾನು ಲೇಟಾಗಿ ಬರ್ತಾ ಇರಲಿಲ್ಲ ಅಂಥೇಳಿ ಅವಳ ಆನ್ಸರ್ ಹೇಳಬೇಕು. ಸೊ ನಾವಿಲ್ಲಿ ಏನು ಮಾಡಬೇಕು, ನಾನು ಆಗ ಹಿಂದಿನ ಕ್ಲಾಸಲ್ಲಿ ಹೇಳಿರೋ ಹಾಗೆ ಪರ್ಫೆಕ್ಟ್ ಟೆನ್ಸಲ್ಲಿದ್ದಾಗ ವುಡ್ ಬರುತ್ತೆ. ಓಕೆ, ವುಡ್ ಹ್ಯಾವ್ ಬರುತ್ತೆ ಅಂತ ಹೇಳಿದ್ದೆ. ಆದರೆ ಅದನ್ನು ಕೂಡ ಹೇಳಿದ್ದೆ ನಾನು, ಡಿಪೆಂಡ್ ಅಪಾನ್ ದಿ ಸೆಂಟೆನ್ಸ್, ಅಲ್ಲಿ ವುಡಂಟ್ ಹ್ಯಾವ್ನು ಕೂಡ ನಾವು ಸಮ್ಟೈಮ್ಸ್ ಬಳಸಬೇಕಾಗುತ್ತೆ ಅಂತ. ನಾನು ಲೇಟಾಗಿ ಬರ್ತಾ ಇರಲಿಲ್ಲ, ಐ ವುಡಂಟ್ ಹ್ಯಾವ್, ನೆಗೆಟಿವ್ ಹೇಳ್ತಿದ್ದಾಳೆ ಅವಳು, ಬರ್ತಾ ಇರಲಿಲ್ಲ ಅಂಥೇಳಿ. ವುಡ್ ಹ್ಯಾವ್ ಅಂದರೆ ಅದು ಆನ್ಸರು ರಾಂಗ್ ಆಗುತ್ತೆ. ಸೊ ವುಡಂಟ್ ಹ್ಯಾವ್ ಇಸ್ ದ ಯಾವುದು, ವುಡಂಟ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಓಕೆ, ಸಾರಿ ಹೀನಾ, ಇಫ್ ಐ ಹ್ಯಾಡ್ ಕಾಟ್ ದ ಬಸ್ ಇನ್ ಟೈಮ್
ಐ ವುಡಂಟ್ ಹ್ಯಾವ್ ಕಮ್ ಲೇಟ್, ನಾನು ಲೇಟಾಗಿ ಬರ್ತಾ ಇರಲಿಲ್ಲ ಅಂತೇಳಿ ಆನ್ಸರ್. ಓಕೆ, ನೆಕ್ಸ್ಟ್ ಕಮ್ ಟು ಕ್ವಶನ್ ನಂಬರ್ 4. ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಯಾವುದಕ್ಕೆ ರಿಲೇಟೆಡ್ ಆಗಿದೆ ಈ ಕ್ವಶನ್ನು? ಲ್ಯಾಂಗ್ವೇಜ್ ಫಂಕ್ಷನ್. ಸಂಚಿತ, ವೇರ್ ಆರ್ ಯು ಗೋಯಿಂಗ್ ಸುಕೃತ್? Sukrut, I am going to attend the special classes. Which sentence is underlined here? I am going to attend the special classes ಅಂತ ಇದೆ. ಸುಚಿತಾ ಎಲ್ಲೋಗಿದೆ ಸುಕ್ರಿತ್ ಅಂತ ಕೇಳಿದಕ್ಕೆ ಅವನು ಏನು ಹೇಳ್ತಿದ್ದಾನೆ, ಅವನು ಹೋಗಿದ್ದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾನೆ, ಆಯಿತಾ, ಹೇಳ್ತಾ ಇದ್ದಾನೆ. ಸೊ ಈ ಚಾಯ್ಸ್ ಏನಿದೆ? ಆಸ್ಕಿಂಗ್ ಇನ್ಫಾರ್ಮೇಷನನ್ನು ಕೇಳ್ತಿದ್ದಾನೆ. ಆಸ್ಕಿಂಗ್ ಪರ್ಮಿಷನನ್ನು ಕೇಳ್ತಾ ಇದ್ದಾನೆ. ಗಿವಿಂಗ್ ಪರ್ಮಿಷನನ್ನು ಕೊಡ್ತಾ ಇದ್ದಾನೆ. ಗಿವಿಂಗ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾನೆ. ಸೊ ಅವನಿಲ್ಲಿ ಐ ಆಮ್ ಗೋಯಿಂಗ್ ಟು ಅಟೆಂಡ್ ದ ಸ್ಪೆಷಲ್ ಕ್ಲಾಸಸ್ ಅಂದರೆ ಇನ್ಫಾರ್ಮೇಷನ್ನ ಕೇಳ್ತಾ ಇಲ್ಲ, ಪರ್ಮಿಷನ್ನ ಕೇಳ್ತಾ ಇಲ್ಲ, ಪರ್ಮಿಷನ್ನ ಕೊಡ್ತಾ ಇಲ್ಲ, ಬದಲಿಗೆ ಅವನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ. ಅವನು ಎಲ್ಲಿಗೆ ಹೋಗಿದ್ದ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ಸೊ ದ ರೈಟ್ ಆನ್ಸರ್ ಈಸ್ ಗಿವಿಂಗ್ ಪರ್ಮಿಷನ್. Okay, next come to second main, do as directed. Question number 5. Fill in the blank with appropriate tense forms of the verbs given in brackets. ಅಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸಲ್ಲಿ ಸರಿಯಾದ ಟೆನ್ಸ್ ಫಾರ್ಮನ್ನು ಕೊಟ್ಟಿರುವಂಥ ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂತಹ ವರ್ಬ್ಸ್ನ ಯೂಸ್ ಮಾಡಿಕೊಂಡು ಸರಿಯಾದ ಟೆನ್ಸ್ ಫಾರ್ಮಲ್ಲಿ ಅದನ್ನು ಬರಿಬೇಕಾಗುತ್ತೆ. ಓಕೆ, ವೆನ್ ದ ಟೀಚರ್ ಸಾ ದ ಸ್ಟೂಡೆಂಟ್ಸ್ ದೇ ಡ್ಯಾಶ್, ಬ್ರ್ಯಾಕೆಟಲ್ಲಿ ಏನಿದೆ? ಬಿ ಪ್ಲಸ್ ಸ್ವಿಮ್ ಅಂತ ಇದೆ. ಇನ್ ದ ಪೂಲ್. ವೆನ್ ದ ಟೀಚರ್ ಸಾ ದ ಸ್ಟೂಡೆಂಟ್ಸ್, ನಾನು ನಿಮಗೆ ಹೇಳಿದ್ದೀನಿ ಫಸ್ಟ್ ರಾ ಸೆಂಟೆನ್ಸು ಯಾವ ಟೆನ್ಸಲ್ಲಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಟೆನ್ಸ್ ಫಾರ್ಮ್ನ ಫಿಲ್ ಮಾಡ್ಬೋದು. ನಮಗೆ ಇಲ್ಲಿ ಈಸಿಯಾಗಿ ಗೊತ್ತಾಗ್ತಿದೆ ಟೆನ್ಸ್ ಫಾರ್ಮು ಯಾವ ಟೆನ್ಸಲ್ಲಿದೆ ಅಂತೇಳಿ. ಯಾಕಂತಂದರೆ ಇಲ್ಲಿ ವೆನ್ ದ ಟೀಚರ್ ಸಾ ಈಸ್ ಅ ಯಾವುದು? ಪಾಸ್ಟ್ ಟೆನ್ಸ್. ಓಕೆ, ಸೊ ನಾವಿಲ್ಲಿ ಏನು ಮಾಡಬೇಕು? ಪಾಸ್ಟ್ ಫಾರ್ಮ್ ಆಫ್ ವರ್ಬ್ನ ಫಿಲ್ ಮಾಡಬೇಕು. ಓಕೆ, ನೆಕ್ಸ್ಟು ನಾನು ಬಿ ಫಾರ್ಮಲ್ಲಿ ಏನು ಬರುತ್ತೆ ಅಂತ ಹೇಳಿದ್ದೆ? ಬಿ ಫಾರ್ಮ್ ಅಂತ ಕೊಟ್ಟಾಗ ನಾವಲ್ಲಿ ಹೆಲ್ಪಿಂಗ್ ವರ್ಬ್ಸ್ನ ಹಾಕಬೇಕು. ಪ್ರೆಸೆಂಟ್ನಲ್ಲಿ ಆ್ಯಮ್, ಈಸ್ ಪ್ರೆಸೆಂಟಲ್ಲಿ ಏನು ಬರುತ್ತೆ? ಆ್ಯಮ್, ಈಸ್ ಮತ್ತು ಆರ್ ಬರುತ್ತೆ. ಪಾಸ್ಟಲ್ಲಿ ಏನು ಬರುತ್ತೆ? ವಾಸ್ ಮತ್ತು ವರ್ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ? ಸೊ ವಾಸು ಸಿಂಗ್ಯುಲರ್ಗೆ ಬರುತ್ತೆ, ವರ್ರು ಪ್ಲೂರಲ್ಗೆ ಬರುತ್ತೆ. ಓಕೆ, ಈ ಸೆಂಟೆನ್ಸಲ್ಲಿ ನಾನು ಆಗಲೇ ಹೇಳಿದ್ದೀನಿ, ಈ ಸೆಂಟೆನ್ಸು ಪಾಸ್ಟ್ ಫಾರ್ಮಲ್ಲಿದೆ. ನಾವು ಇಲ್ಲಿ ಪಾಸ್ಟ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಸೊ ಯಾವುದನ್ನು ಯೂಸ್ ಮಾಡಬೇಕು? ವೆದರ್ ವಾಸ್ ಆರ್ ವರ್ ಅಂತ ನೋಡಿದ್ರೆ ಇಲ್ಲಿ ದೇ ಅಂತ ಇರೋದ್ರಿಂದ, ದೇ ಅಂದರೆ ಪ್ಲೂರಲ್ ಅಂದರೆ ಒಬ್ರಿಗಿಂತ ಜಾಸ್ತಿ ಇರೋದ್ರಿಂದ ವರನ್ನು ಯೂಸ್ ಮಾಡಿದ್ದೀವಿ. ಸ್ವಿಮ್ ಅಂದರೆ ಸ್ವಿಮ್ಮಿಂಗ್. ಯಾವಾಗ ಟೀಚರ್ ಸ್ಟೂಡೆಂಟ್ಸ್ನ ನೋಡಿದ್ರೋ ಅವಾಗ ಅವರು ಏನು ಮಾಡ್ತಾಯಿದ್ರು? ಕೊಳದಲ್ಲಿ ಈಜ್ತಾ ಇದ್ದರು, ಕಂಟಿನ್ಯೂಯಸ್. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ದೇ ವರ್ ಸ್ವಿಮ್ಮಿಂಗ್ ಇನ್ ದ ಪೂಲ್. Okay, come to question number 6. Fill in the blank with appropriate preposition ಅಂತ ಇದೆ. The children come to school dash bus. ಚಿಲ್ಡ್ರನ್ ಸ್ಕೂಲ್ಗೆ ಹೇಗೆ ಬಂದರು? ಬೈ ಬಸ್. ಅಂದರೆ ಹೌ ಡಿಡ್ ಯು ಕಮ್ ಅಂತ ಯಾರಾದರೂ ಕ್ವಶನ್ ಕೇಳಿದಾಗ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಐ ಕೇಮ್ ಬೈ ಆಟೋ, ಐ ಕೇಮ್ ಬೈ ಬಸ್, ಐ ಕೇಮ್ ಬೈ ಟ್ರೈನ್ ಅಂತೇಳಿ. ಸೊ ಲೈಕ್ ದಿಸ್, ದ ಚಿಲ್ಡ್ರನ್ ಕಮ್ ಟು ಸ್ಕೂಲ್ ಬೈ ಬಸ್. Okay, 7. Question number 7. Fill in the blank using suitable linker. Born poor is not a sin. Dash dying poor is a sin. This is a proverb in one of the English famous proverb. ಇಲ್ಲಿ born poor is not a sin. ಬಡವನಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ. ಡೈಯಿಂಗ್ ಪೂವರ್ ಈಸ್ ಅ ಸಿನ್ ಅಂದರೆ ಬಡವನಾಗಿ ಸಾಯೋದು ತಪ್ಪು. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಟ್ ಬಡವನಾಗಿ ಸಾಯೋದು ತಪ್ಪು. ದ ರೈಟ್ ಪ್ರಿಪೋಸಿಷನ್ ಈಸ್ ಬಟ್. ಕ್ವಶನ್ ನಂಬರ್ 8. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ನಾನು ಆಗಲೇ ಹೇಳಿದ್ದೀನಿ, ನಮ್ಮ ಡೈಲಿ ಲೈಫಲ್ಲಿ ನಮ್ಗೆ ಗೊತ್ತಿರುವಂಥ ವರ್ಡ್ ನಾಲೆಡ್ಜ್ಗೆ ರಿಲೇಟೆಡ್ ಆಗಿರುತ್ತೆ. ಈಸಿಯಾಗಿ ಸ್ವಲ್ಪ
ಈ ಒಂಚೂರು ವರ್ಡ್ಸ್ಗಳನ್ನ ನೋಡಿಕೊಂಡ್ರೆ ಈಸಿಯಾಗಿ 1 ಮಾರ್ಕ್ನ ನಾವಿಲ್ಲಿ ತಗೋಬೋದು. ಡೈನಿಂಗ್ ಅಂತ ಕೊಟ್ಟಿದ್ದಾರೆ. ಟೇಬಲ್, ಫ್ಯಾನ್, ಬ್ಯಾಗ್, ಕಾರ್. ಸೊ ದ ರೈಟ್ ಆನ್ಸರ್ ಈಸ್ ಡೈನಿಂಗ್ ಟೇಬಲ್. ಓಕೆ. ಕ್ವಶನ್ ನಂಬರ್ 9. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್. ಬ್ರ್ಯಾಕೆಟಲ್ಲಿ ಕೊಟ್ಟಿರೋಂಥ ವರ್ಡ್ನ ಕರೆಕ್ಟ್ ಫಾರ್ಮನ್ನು ನಾವಿಲ್ಲಿ ಫಿಲ್ ಮಾಡಬೇಕು. ವಿ ಶುಡ್ ಆಲ್ವೇಸ್ ಬಿ ಕಾನ್ಫಿಡೆಂಟ್ ಆಫ್ ಅ ಡ್ಯಾಶ್ ಏಬಲ್ ಅಂತ ಇದೆ. ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಈಸ್ ಎಬಿಲಿಟಿ. ವಿ ಶುಡ್ ಆಲ್ವೇಸ್ ಬಿ ಕಾನ್ಫಿಡೆಂಟ್ ಆಫ್ ಅವರ್ ಎಬಿಲಿಟಿ. ಓಕೆ, ದ ಆನ್ಸರ್ ಈಸ್ ಎಬಿಲಿಟಿ. ಕ್ವಶನ್ ನಂಬರ್ 10. Fill in the blank with suitable article. Shilpa is dash MSc graduate. She is working in a private college. Okay, Shilpa is an MSc. ನಾನು ಆಗಲೇ ನಿಮಗೆ ಹೇಳಿದ್ದೆ SMS ಅಂತ ಹೇಳಿ ಒಂದು ಕ್ವಶನ್ ಪೇಪರಲ್ಲಿ ಬಂದಿತ್ತು. ಅದಕ್ಕೂ ನಾನು ಹೇಳಿದ್ದೆ SMS ಅಂತ ಬಂದಾಗ ಆ್ಯನ್ ಅನ್ನುವಂಥದ್ದನ್ನ ಯೂಸ್ ಮಾಡಬೇಕು ಅಂತ. ಇಲ್ಲಿ MSc ಅಂತ ಬಂದಿದೆ, ಆ್ಯನನ್ನು ಯೂಸ್ ಮಾಡಬೇಕು. ಯಾಕಂದರೆ ಅಲ್ಲಿ ನಾವು ಏನು ಮಾಡ್ತೀವಿ, ನಾವಿಲ್ಲಿ ಏನು ಮಾಡಬೇಕು, ಪ್ರೊನೌನ್ಸಿಯೇಷನ್ ನೋಡಬೇಕಾಗುತ್ತೆ. ಎಮ್ ಅನ್ನೋದು ನಮ್ಮ ಓವಲ್ ಸೌಂಡ್ ಇ ಏನಿದೆ ಅದರಿಂದ ಪ್ರೊನೌನ್ಸ್ ಆಗುತ್ತೆ. MSc. ಸೊ ಆ್ಯನ್ MSc ಈಸ್ ಅ ರೈಟ್ ಆನ್ಸರ್. ಓಕೆ, ಕಮ್ ಟು ಕ್ವಶನ್ ನಂಬರ್ 11. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಇಲ್ಲಿ ಏನು ಮಾಡಿ, ನೋ ಅದರ್ ಫ್ಲವರ್ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ರೋಸ್ ಅಂತೇಳಿ ಕೊಟ್ಟಿದ್ದಾರೆ. ಪಾಸಿಟಿವ್ ಡಿಗ್ರಿನಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನ ಸೂಪರ್ಲೇಟಿವ್ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಬ್ಯೂಟಿಫುಲ್ನ ಸೂಪರ್ಲೇಟಿವ್ ಏನು, ಮೋಸ್ಟ್ ಸೂಪರ್ಲೇಟಿವ್. ಜೊತೆಗೆ ನಾವು ಏನು ಮಾಡಬೇಕಾಗುತ್ತೆ, ದ ಆರ್ಟಿಕಲ್ನ ಹಿಂದೆ ಯೂಸ್ ಮಾಡಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ಓಕೆ, ಕಮ್ ಟು ಕ್ವಶನ್ ನಂಬರ್ 12. ವಿಚ್ ವರ್ಡ್ ಹ್ಯಾಸ್ 2 syllables ಅಂತ ಕೇಳಿದ್ದಾರೆ. ಬ್ಯುಸಿ, ನ್ಯಾಚುರಲ್, ಓಲ್ಡ್, ಕೇರ್. ಇಲ್ಲಿ ಆನ್ಸರ್ ಬಂದು ಬ್ಯುಸಿ. ಯಾಕಂತಂದರೆ ಇಲ್ಲಿ ಇನ್ನು ಉಳಿದಿರುವಂತಹ ಯಾವುದೇ ವರ್ಡು 2 syllableನ ಹೊಂದಿಲ್ಲ. ಯಾಕಂದರೆ ನಾವು ಇದನ್ನು ಬೇಕಾದ್ರೆ ಡಿವೈಡ್ ಮಾಡಿ ನೋಡೋಣ ಬನ್ನಿ. ನ್ಯಾಚುರಲ್, ನ್ಯಾಚುರಲ್ 3 syllable. ವರ್ಲ್ಡ್ 1 syllable. ಕೇರ್ 1 syllable. ಬ್ಯುಸಿ, so 2 syllable. The right answer is busy. Use the word question as a noun in your own sentence. ಇಲ್ಲಿ I like your question. I am questioning you ಅಂತ ಬಂದಾಗ ವರ್ಬ್ ಆಗುತ್ತೆ. ಐ ಲೈಕ್ ಯುವರ್ ಕ್ವೆಶನ್. ನನಗೆ ನಿನ್ನ ಪ್ರಶ್ನೆ ಇಷ್ಟ ಆಯಿತು. ನಾನು ನಿನ್ನ ಪ್ರಶ್ನಿಸ್ತಾ ಇದ್ದೀನಿ ಅಲ್ಲ, ನನಗೆ ನಿನ್ನ ಪ್ರಶ್ನೆ ಇಷ್ಟ ಆಯಿತು. ಸೊ ಇಲ್ಲಿ ಐ ಲೈಕ್ ಯುವರ್ ಕ್ವೆಶನ್ ಅಂತೇಳಿ ಯೂಸ್ ಮಾಡ್ಬೋದು. Identify the parts of speech of the underlined word. Mysore is a clean city. ಸೊ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ರಿಲೇಟೆಡ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಮೈಸೂರು ಈಸ್ ಅ ಕ್ಲೀನ್ ಸಿಟಿ. ಅಂಡರ್ಲೈನ್ ಆಗಿರೋದು ಯಾವುದು, ಕ್ಲೀನ್ ಅಂತೇಳಿ. ಇದು ಯಾವುದನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ, ಸಿಟಿಯನ್ನು. ಸಿಟಿ ಇಲ್ಲೇನು, ನೌನ್. ಸೊ ನೌನನ್ನು ಯಾವುದು ಡಿಸ್ಕ್ರೈಬ್ ಮಾಡುತ್ತೋ ಅದೇನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಸೊ ಆನ್ಸರ್ ಈಸ್ ಅಡ್ಜೆಕ್ಟಿವ್. Question number 15. Read the following conversation and change the underlined sentence into passive voice. Active voice ಇಂದ passive voiceಗೆ ಚೇಂಜ್ ಮಾಡಬೇಕು ಅಂಡರ್ಲೈನ್ ಆಗಿರುವಂತಹ ಸೆಂಟೆನ್ಸನ್ನು. ಫಸ್ಟು ರೂಲ್ ನೋಡ್ಕೋಬೇಕಿಲ್ಲಿ ನಾವು. ಸೊ ರೂಲ್ ಏನು, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸಬ್ಜೆಕ್ಟ್ ಇರೋದು ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗುತ್ತೆ. ಮೇಯ್ನ್ ವರ್ಬ್ ಏನಿರುತ್ತೆ ಅದನ್ನು ನಾವು ಏನು ಮಾಡಬೇಕು, ವರ್ಬ್ 3 ಆಗಿ ಚೇಂಜ್ ಮಾಡಬೇಕು. ಅದ್ರ ಜೊತೆಗೆ ನಾವು ಬೈಯನ್ನು ಯೂಸ್ ಮಾಡ್ಕೋಬೇಕು. ಇದಿಷ್ಟು ಏನಾಗುತ್ತಪ್ಪ ಅಂತಂದರೆ ಆ್ಯಕ್ಟಿವೈಸ್ಗೆ ಪ್ಯಾಸಿವೈಸ್ಗೆ ಆ್ಯಕ್ಟಿವೈಸಿಂದ ಪ್ಯಾಸಿವೈಸ್ಗೆ ಚೇಂಜ್ ಮಾಡುವಾಗ ನಾವು ಗಮನಿಸಬೇಕಾಗಿರುವಂಥ ಅಂಶಗಳು. ಸೊ ಇಲ್ಲಿ ಸತೀಶ್ ಹೇಳ್ತಾನೆ, ಪಾಪ ಐ ವಾಂಟ್ ಸಮ್ ಸ್ಟೋರಿ ಬುಕ್ಸ್. ಅದಕ್ಕೆ ಅವರಪ್ಪ ಹೇಳ್ತಾರೆ, ಓಕೆ ಟುಡೇ ಐ ವಿಲ್ ಬ್ರಿಂಗ್. ಐ ವಾಂಟ್ ಸಮ್ ಸ್ಟೋರಿ ಬುಕ್ಸ್ ಅನ್ನೋದಿಲ್ಲಿ ಅಂಡರ್ಲೈನ್ಡ್ ಆಗಿದೆ. ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಸ್ಟೋರಿ ಬುಕ್ಸ್ ಏನಿದೆ ಇದು ಆಬ್ಜೆಕ್ಟ್ ಇದೆ, ಅದನ್ನು ಸಬ್ಜೆಕ್ಟಿಗೆ ತೊಗೋಬೇಕು. ಸಮ್ ಸ್ಟೋರಿ ಬುಕ್ಸ್ ಅನ್ನೋದನ್ನು ನಾವು ಸಬ್ಜೆಕ್ಟಿಗೆ ತೊಗೋಬೇಕು. ಜೊತೆಗೆ ಬುಕ್ಸ್ ಅನ್ನೋದು ಪ್ಲೂರಲ್ ಇರೋದ್ರಿಂದ ನಾವಲ್ಲಿ ಆರ್ನ ಯೂಸ್ ಮಾಡ್ತೀವಿ. ಇನ್ನು ವಾಂಟ್ ಇರೋದು ವರ್ಕ್ 3 ಆದರೆ ವಾಂಟೆಡ್ ಆಗುತ್ತೆ. ಬೈಯನ್ನು ಆ್ಯಡ್ ಮಾಡಬೇಕು. ಐ ಇರೋದು ಮೀ ಆಗುತ್ತೆ. ಸಮ್ ಸ್ಟೋರಿ ಬುಕ್ಸ್ ಆರ್ ವಾಂಟೆಡ್ ಬೈ ಮೀ ಅನ್ನೋದು ರೈಟ್ ಆನ್ಸರ್. Question number 16. Read the following conversation and change the underlined sentence into reported speech. ಅಂಡರ್ಲೈನ್ ಆಗಿರೋಂಥ ಸೆಂಟೆನ್ಸ್ನ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು.
ರೂಲ್ ಏನು, ಪ್ರೆಸೆಂಟಲ್ಲಿರುವಂಥದ್ದನ್ನ ಪಾಸ್ಟಿಗೆ ಮಾಡಬೇಕಾಗುತ್ತೆ, ಪ್ರೆಸೆಂಟಲ್ಲಿರೋದು ಪಾಸ್ಟ್ ಮಾಡಬೇಕಾಗುತ್ತೆ, ಪಾಸ್ಟಲ್ಲಿರೋದನ್ನು ಪಾಸ್ಟ್ ಪರ್ಫೆಕ್ಟಿಗೆ ಮಾಡಬೇಕಾಗುತ್ತೆ, ಪಾಸ್ಟಲ್ಲಿರೋದನ್ನು ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಅಂಡರ್ಲೈನ್ ಆಗಿರೋದು ಐ ಲೈಕ್ ಕಾಫಿ. ದೀಪಾ ಆನ್ಸರ್ಡ್ ದಟ್. ಐ ಮೀನ್ಸ್ ಹೂ ಈಸ್ ಯರ್ ದೀಪ. ಸೊ ಐ ಪ್ಲೇಸಿಗೆ ನಾವೇನು ಯೂಸ್ ಮಾಡಬೇಕು, ಶಿ. ಲೈಕ್ ಇರೋದು ವರ್ಬ್ 3 ಆಗುತ್ತೆ, ಲೈಕ್ಡ್ ಕಾಫಿ. ದೀಪಾ ಆನ್ಸರ್ಡ್ ದಟ್, ಶಿ ಲೈಕ್ಡ್ ಕಾಫಿ. ಓಕೆ, ಮೇನ್ 3. The following paragraph has 2 errors. Edit the paragraph and rewrite it in the answer book. ಕೊಟ್ಟಿರುವಂಥ ಪ್ಯಾರಾಗ್ರಾಫಲ್ಲಿ 2 ಎರರ್ಸ್ ಇದೆ, ಅದಕ್ಕೆ 2 ಕ್ಲೂಸ್ನ ಕೊಟ್ಟಿದ್ದಾರೆ. ಆ ಕ್ಲೂಸ್ನ ಯೂಸ್ ಮಾಡಿಕೊಂಡು ನಾವು ಆ ಒಂದು ಎರರ್ಸನ್ನು ಐಡೆಂಟಿಫೈ ಮಾಡಿ ಅದನ್ನು ಕರೆಕ್ಟಾದಂತಹ ವರ್ಡ್ನ ರೀರೈಟ್ ಮಾಡಬೇಕು ವಿತ್ ಪ್ಯಾರಾಗ್ರಾಫ್. ಹೋಲ್ ಪ್ಯಾರಾಗ್ರಾಫ್ನ ನಾವಿಲ್ಲಿ ರೀರೈಟ್ ಮಾಡಬೇಕಾಗುತ್ತೆ ವಿತ್ ಕರೆಕ್ಷನ್. ಆ್ಯನ್ ಓಲ್ಡ್ ವುಮನ್ ವಾಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಫ್ರಮ್ ಡೋರ್ ಟು ಡೋರ್ ಬಿಕಾಸ್ ಆಫ್ ದಿ ಹಾಟ್ ಸನ್. ದ ವುಮನ್ ಈಸ್ ಥರ್ಸ್ಟಿ ಆ್ಯಂಡ್ ಟಯರ್ಡ್ ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಇಲ್ಲಿ ಆ್ಯನ್ ಓಲ್ಡ್ ವುಮನ್ ವಾಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಫ್ರಮ್ ಡೋರ್ ಟು ಡೋರ್, ಇಲ್ಲಿ ಯಾವುದೇ ರೀತಿ ಎರರ್ಸ್ ಇಲ್ಲ. ಬಿಕಾಸ್ ಆಫ್ ದಿ ಹಾಟ್ ಸನ್, ಇಲ್ಲಿ ಸನ್ ಮೀನ್ಸ್ ಮಗ, SON, ಸನ್ ಮೀನ್ಸ್ ಮಗ. ಹಾಟ್ ಸನ್ ಅಂದರೆ ಬಿಸಿಲು ಅಂದರೆ ಯಾವ ಸನ್ ಬರಬೇಕು ನಮಗಿಲ್ಲಿ, SUN ಸನ್ ಬರಬೇಕು. ಸೊ ಇಲ್ಲಿ ನಾವು SUN ಅನ್ನು ಯೂಸ್ ಮಾಡಬೇಕಾಗುತ್ತೆ ಈ ಪ್ಲೇಸಲ್ಲಿ. ಓಕೆ, ನೆಕ್ಸ್ಟ್ ದ ವುಮನ್ ಈಸ್ ಥರ್ಸ್ಟಿ ಆ್ಯಂಡ್ ಟಯರ್ಡ್. ಈಸ್ ಇಲ್ಲಿ ದ ವಾಸ್ ಆಲ್ರೆಡಿ ನಮಗೆ ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸಲ್ಲಿ ಗೊತ್ತಾಗ್ತದೆ ದಿಸ್ ಇಸ್ ಪಾಸ್ಟ್ ಟೆನ್ಸ್ ಅಂತೇಳಿ, ವಾಸ್ ಅಂತ. ಆದರೆ ಇಲ್ಲಿ ಈಸ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನು ಮಾಡಬೇಕು, ವಾಸನ್ನು ಯೂಸ್ ಮಾಡಬೇಕು. ಸೊ ಆನ್ಸರ್ ಏನಾಗುತ್ತೆ, ಆ್ಯನ್ ಓಲ್ಡ್ ವುಮನ್ ವಾಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಫ್ರಮ್ ಡೋರ್ ಟು ಡೋರ್ ಬಿಕಾಸ್ ಆಫ್ ದಿ ಹಾಟ್ ಸನ್. ದ ವುಮನ್ ವಾಸ್ ಥರ್ಸ್ಟಿ ಆ್ಯಂಡ್ ಟಯರ್ಡ್. ಓಕೆ, ದಿಸ್ ಈಸ್ ರೈಟ್ ಆನ್ಸರ್. ಓಕೆ, ಇವತ್ತಿಂದು ಈ ಮಾಡಲ್ ಪೇಪರ್ 4ನ ಇಷ್ಟು ಕ್ವಶನ್ಸ್ಗೆ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ಅಂತೇಳಿ ಅಂದ್ಕೋತೀನಿ. ಅರ್ಥ ಆಗಿದ್ದರೆ ನನಗೂ ಖುಷಿ. ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಜೊತೆಗೆ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ನನಗೆ ಸಪೋರ್ಟ್ ಮಾಡಿ. ಯಾಕಂದರೆ ಈ ವಿಡಿಯೋನು ಕೂಡ ಪ್ಲೇಲಿಸ್ಟಲ್ಲಿ ಆ್ಯಡ್ ಆಗಿರುತ್ತೆ. ಒಟ್ಟು ಈ 4 ಕ್ವಶನ್ ಪೇಪರ್ಸ್ ಒಂದೇ ಕಡೆ ನಿಮ್ಗೆ ಸಿಗುತ್ತೆ. ಸೊ ನಿಮಗೆ ಈ ವಿಡಿಯೋ ಉಪಯೋಗ ಆದರೆ ನನಗೂ ಸಂತೋಷ ಆಗುತ್ತೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ. ಥ್ಯಾಂಕ್ ಯು ಎವ್ರಿವನ್.